ಪ್ರೊ ಕಬಡ್ಡಿ ಆಕ್ಷನ್ ಆದಮೇಲೆ ಈ ಒಂದು ಸೀಸನು ಎಲ್ಲ ಫ್ಯಾನ್ಸ್ ತರಲು ಒಂದೇ ಒಂದು ಹುಳ ಓಡಾಡ್ತಾ ಇರುತ್ತೆ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ. ಅದೇ ಒಂದು ಕ್ಯಾಪ್ಟನ್ಸಿ ಹುಳ ಅಂತಲೇ ಹೇಳ್ಬೋದು. ಯಾರೋ ಈ ಒಂದು ಸೀಸನು ಯಾವ್ಯಾವ ಟೀಮ್ಗೆ ಕ್ಯಾಪ್ಟನ್ ಆಗ್ಬೋದು ಅಂತ ಎಲ್ಲರ ತರಲು ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ, ನನ್ನ ತರಲು ಇತ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಮಗ ನಿಮಗೆ ಪ್ರಾಬಬಲ್ ಕ್ಯಾಪ್ಟನ್ ಬಗ್ಗೆ ಮಾತಾಡೋದ. ಈ ಒಂದು ಸೀಸನ್ನು ಯಾವ ಟೀಮು ಪಿಕ್ ಮಾಡಿದರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ನ ಯಾರೆಲ್ಲ ಪಿಕ್ ಮಾಡಿದರೆ ಎಷ್ಟು ವರ್ಷದಿಂದ ಕಬಡ್ಡಿ ಆಡ್ತಿದ್ರೆ ಮ್ಯಾಟರ್ ಆಗುತ್ತೆ. ಸೊ ಅವರು ಈ ಒಂದು ಸೀಸನ್ನು ಕ್ಯಾಪ್ಟನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋದ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ, ನಿಮಗೆ ಮೂರು ಅಪ್ಡೇಟಲ್ಲಿ ಸಿಗ್ತಾ ಇರುತ್ತೆ. ಹಾಗಿದ್ರೆ ಫಸ್ಟ್ ಟೀಮು ಯು ಮುಂಬೈ. ಈ ಒಂದು ಟೀಮ್ಗೆ ಸುನಿಲ್ ಕುಮಾರ್ ಕ್ಯಾಪ್ಟನ್ ಆಗ್ಬೋದು. ಬಿಕಾಸ್ ಇವರು ತುಂಬ ವರ್ಷದಿಂದ ಕಬಡ್ಡಿನ ಆಡ್ತಾ ಬರ್ತಾ ಇದ್ದಾರೆ, ತುಂಬ ಬೇರೆ ಬೇರೆ ಟೀಮ್ಸ್ಗೆಲ್ಲ ಆಡ್ಕೊಂಡು ಬಂದಿದ್ದಾರೆ. ಸೊ ಇವರು ನನ್ನ ಪ್ರಕಾರ ಯು ಮುಂಬೈಗೆ ಕ್ಯಾಪ್ಟನ್ ಆಗ್ಬೋದು. ಮತ್ತು ವಿಜಯ್ ಮಲಿಕು ತೆಲುಗು ಟೈಟನ್ಸ್ಗೆ ಕ್ಯಾಪ್ಟನ್ ಆಗ್ಬೋದು. ಬಿಕಾಸ್ ನಿಮ್ಗೆ ಗೊತ್ತು ವಿಜಯ್ ಮಲಿಕು ಇವರು ಕೂಡ ತುಂಬ ವರ್ಷಗಳಿಂದ ಆಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅಸ್ಲಂ ಇಮಾನ್ದಾರ್ ಇವರು ಕೂಡ ಪುನೇರಿ ಪಲ್ಟನ್ಸ್ಗೆ ಕ್ಯಾಪ್ಟನ್ ಆಗ್ಬೋದು ಅಂತ ಅನ್ನಿಸ್ತಾರೆ. ಇದು ಪ್ರಾಬಬಲ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು, ನಮಗೆ ಪಕ್ಕಾ ಅಂತಲೇ ಹೇಳೋಕ್ಕಾಗಲ್ಲ. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಸ್ ಮೇಲೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ಸಿ. ಮತ್ತು ಯು ಪಿ ಯೋಧಾಸ್ಗೆ ಸುಮಿತ್ ಸಾಂಗ್ವಾನ್ ಅವರು ಕ್ಯಾಪ್ಟನ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತದೆ. ಮತ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು ಈ ಒಂದು ಟೀಮ್ಗೆ ಇವರೇ ಕ್ಯಾಪ್ಟನ್ ಆಗ್ತಾರೆ ಅಂತ. ಮತ್ತು ಪವನ್ ಶರಾವತ್ ಅವರು ತಮಿಳ್ ತಲೈವರ್ಸ್ಗೆ ಕ್ಯಾಪ್ಟನ್ ಆಗ್ಬೋದು. ಬಿಕಾಸ್ ಅವರು ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಗುರು, ನಮ್ಮ ಬೆಂಗಳೂರು ಬುಲ್ಸ್ಗೂ ಕ್ಯಾಪ್ಟನ್ ಆಗಿದ್ರು. ಸೊ ನೋಡೋದು ಏನಾಗುತ್ತೆ ಅಂತ. ಮತ್ತು ಡಬಾಂಗ್ ಡೆಲ್ಲಿಗೆ ಫಜಲ್ ಅಟ್ರಾಸ್ ಅಲಿ ಕೂಡ ಕ್ಯಾಪ್ಟನ್ ಆಗ್ಬೋದು. ಇವರಂತೂ ಬೆಂಕಿ ಪ್ಲೇಯರು, ತುಂಬ ವರ್ಷದಿಂದ ಕಬಡ್ಡಿನ ಆಡ್ಕೊಂಡು ಬರ್ತಾನೇ ಇದ್ದಾರೆ. ಮತ್ತು ಮಹೇಂದರ್ ಸಿಂಗು, ಅನೂಪ್ ಕುಮಾರ್ ಮತ್ತು ಮಹೇಂದರ್ ಸಿಂಗು ಡೆಬ್ಯೂ ಮಾಡಿದ್ದು, ಅಲ್ಲಿಂದ ಅನೂಪ್ ಕುಮಾರ್ ಅವರು ರಿಟೈರ್ಮೆಂಟ್ ಕೊಟ್ಟರು ಆಲ್ರೆಡಿ. ಮತ್ತು ಇವಾಗ ಮಹೇಂದರ್ ಸಿಂಗ್ ಆಡ್ತಾನೆ ಇದ್ದಾರೆ. ಪಟ್ನಾ ಪೈರೇಟ್ಸ್ಗೆ ಮಹೇಂದರ್ ಸಿಂಗು ಕ್ಯಾಪ್ಟನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಮತ್ತು ಪಿಂಕ್ ಪ್ಯಾಂಥರ್ಸ್ಗೆ ನಿತಿನ್ ರಾವಲ್ ಇವರು ಲಾಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಡಿದ್ದು. ಓಕೆ ಪರ್ಫಾರ್ಮೆನ್ಸ್ನ ಕೊಟ್ಟರು. ಈ ಒಂದು ಸೀಸನ್ ಪಿಂಕ್ ಪ್ಯಾಂಥರ್ಸನ್ನ 50 ಲಕ್ಷಕ್ಕೋ 60 ಲಕ್ಷಕ್ಕೋ ಬೈ ಮಾಡೋದು ಅಂತಲೇ ಹೇಳ್ಬೋದು. ಮತ್ತು ಗುಜರಾತ್ ಜೈಂಟ್ಸ್ಗೆ ಸದ್ಲು ಕ್ಯಾಪ್ಟನ್ ಆಗ್ಬೋದು ಮಗ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ನು ಹರಿಯಾಣ ಸ್ಟೀಲರ್ಸ್ನ ಚಾಂಪಿಯನ್ಸ್ ಮಾಡಿದ್ರು. ಅದು ಲಾಸ್ಟ್ ಸೀಸನು ಪುನೇರಿ ಪಲ್ಟನ್ಸ್ನ ಚಾಂಪಿಯನ್ಸ್ ಮಾಡಿದ್ರು ಇವ್ರ ಪರ್ಫಾರ್ಮೆನ್ಸಿಂದನೇ ಅಂತಲೇ ಹೇಳ್ಬೋದು. ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆದರು ಲಾಸ್ಟ್ ಸೀಸನ್ ಹರಿಯಾಣ ಸ್ಟೀಲರ್ಸ್ಗೆಲ್ಲ ಫುಲ್ ಆಲ್ ಟೂರ್ನಮೆಂಟ್ಗೆ. ಮತ್ತು ಹರಿಯಾಣ ಸ್ಟೀಲರ್ಸ್ಗೆ ಜೈದೀಪ್ ದಯ್ಯ ಇವರು ಕ್ಯಾಪ್ಟನ್ ಆಗ್ಬೋದು ಅಂತ ಅನ್ನಿಸ್ತಾರೆ. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ಗೆ ಆಕಾಶ್ ಶಿಂಡೆ ಮಗ ಇವರು ನನ್ನ ಪ್ರಕಾರ ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ನಿಸ್ತದೆ. ನಿಮ್ಮ ಪ್ರಕಾರ ಯಾರು ಇನ್ನೂ ಆಪ್ಷನ್ ಇದೆ ಬೆಂಗಳೂರು ಬುಲ್ಸಲ್ಲಿ ಕ್ಯಾಪ್ಟನ್ಸಿನ ಕೊಡೋಕ್ಕೆ, ಯಾರು ಆಗ್ಬೋದು ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇವರೇ ಅಂತ ಅನ್ನಿಸ್ತದೆ. ಸೊ ನಿಮ್ಮ ಒಬ್ಬೊಬ್ರದ್ದು ಒಪಿನಿಯನ್ ಅಂತ ಇರುತ್ತೆ, ಕಮೆಂಟ್ ಮಾಡಿ. ಮತ್ತು ಬೆಂಗಾಲ್ ವಾರಿಯರ್ಸ್ಗೆ ನಿತೀಶ್ ಕುಮಾರ್ ನನಗೇನೋ ಒಂದು 80% ಇವರೇ ಕ್ಯಾಪ್ಟನ್ ಅಂತ ಅನ್ನಿಸ್ತದೆ. ಬಿಕಾಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಆಗಿರೋದ್ರಿಂದ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಬಬಲ್ ಕ್ಯಾಪ್ಟನ್ನು. ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ನೇ ಆಲ್ಮೋಸ್ಟ್ ಕ್ಯಾಪ್ಟನ್ ಮಾಡೋದು. ಕಬಡ್ಡಿಯಲ್ಲಾಗಲಿ ಯಾವುದೇ ಗೇಮಲ್ಲಾಗಲಿ ಲೈಫಲ್ಲಾಗಲಿ ಎಕ್ಸ್ಪೀರಿಯನ್ಸ್ ಇರೋ ಜೊತೆ ಇದ್ದರೆ ಅಲ್ಲಿ ಪಾಠ ಕಲಿಬೋದು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸೀಸನು ಈ ಥರ ಕ್ಯಾಪ್ಟನ್ ಆಗ್ಬೋದು. ನಿಮ್ಮ ಪ್ರಕಾರ ಈ ಒಂದು 12 ಟೀಮ್ಗೆ ಯಾರೆಲ್ಲ ಕ್ಯಾಪ್ಟನ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ಕಾಮೆಂಟೇ ಮಾಡೋದ ಮಗ. ಲಾಸ್ಟ್ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ 12 ಟೀಮ್ಸು ಕೂಡ ವಿಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಕಬಡ್ಡಿ ಬಗ್ಗೆ ತುಂಬ ಅಪ್ಡೇಟ್ಸ್ ಬರ್ತಾ ಇದೆ, ಎಲ್ಲನೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.